ಗುಡ್ ಮಾರ್ನಿಂಗ್. ಮಳೆ ಚೆನ್ನಾಗಿ ಬರ್ತಾ ಇದೆ. ನಿನ್ನೆ ರಂಗೋಲಿ ಹಾಕಿದ್ನ ಸ್ವಲ್ಪ ಹೋಗ್ತಾ ಇದೆ ಅದು ರಂಗೋಲಿನೂ ಅಷ್ಟೇ. ನಂಗಲ್ಲಿ ಕಪ್ಪುದು ಒಂದು ಇದು ಸಿಗುತ್ತೆ ರಂಗೋಲಿ ಹಾಕೋಕ್ಕೆ. ಆದರೆ ಸಣ್ಣ ಇದೆ ಅದು. ಚೂರು ದೊಡ್ಡದಿದ್ದರೆ ದೊಡ್ಡ ದೊಡ್ಡ ರಂಗೋಲಿ ಹಾಕ್ಬೋದಿತ್ತು. ನಂಗೆ ಅಷ್ಟಂತ ದೊಡ್ಡ ರಂಗೋಲಿ ಹಾಕೋಕ್ಕೆ ಬರೋಲ್ಲ, ಸಣ್ಣದಾಗಿ ಹಾಕೋಕ್ಕೆ ಬರೋದು. ಟೈಮ್ ಒಂದು 6:30 ಆಯಿತು. ನಮ್ಗೆ ಯಾಕೋ ಗೊತ್ತಿಲ್ಲ, ಇವತ್ತು ಎಚ್ಚರನೇ ಆಗಿಲ್ಲ. ಇದು ಕಾಲಿಗೇನೋ ಎಚ್ಚರ ಆಯಿತು. ಆಮೇಲೆ ಆವಾಗ ಸಣ್ಣದಾಗಿ ಮಳೆ ಬರ್ತಾಯಿತ್ತು. ನೋಡಿದೆ ಕಿಟಕಿಯಿಂದ, ಮಳೆ ಬರ್ತಾಯಿದೆ ಅಂತ ನೋಡಿ ಹಾಗೆ ಮಲಗದೆ ನಿದ್ದೆ ಬಂದು ಹೋಗ್ಬಿಟ್ಟಿದೆ. ಎಚ್ಚರನೇ ಇಲ್ಲ. ಆಮೇಲೆ ಅದು ಕಾಲಿಗೆ ಎಚ್ಚರ ಆಯಿತು. ಮುಖ ತೊಳೆದು ಬಂದೆ. ಈಗ ಇನ್ನೂ ಅಡುಗೆ ಮನೆಗೆ ಹೋಗಿಲ್ಲ, ನೀರು ಕುಡ್ದಿಲ್ಲ, ಏನೂ ಇಲ್ಲ. ಮಳೆ ಬರ್ತಾಯಿತ್ತಲ್ಲ, ನೋಡ್ತಾ ನಿಂತ್ಕೊಂಡೆ ಒಂದು ಸ್ವಲ್ಪ. ಅಯ್ಯೋ, ಕಸ ಹೊಡಿಬೇಕಾಗಿತ್ತು. ನಿನ್ನೆ ಕಸ ಹೊಡಿಯೋಕ್ಕೆ ಆಗಿರಲಿಲ್ಲ. ನಿನ್ನೆ ಹೊಡಿಬೇಕಾಗಿತ್ತು. ಮಳೆ ಬಂದಾಗ ಕಸ ಹೊಡಿಯೋಕ್ಕೆ ಬರೋಲ್ಲ. ಹೂವು ಬಿದ್ದಿರುತ್ತಲ್ಲ, ಮತ್ತು ಅದ್ರ ಎಲೆನೂ ಬಿದ್ದಿರುತ್ತಲ್ಲ, ಕಸ ಹೊಡಿಯೋಕ್ಕೆ ಅಷ್ಟು ಚೆನ್ನಾಗಿ ಆಗೋಲ್ಲ. ನೆನ್ನೆ ಯಾಕೋ ಗೊತ್ತಿಲ್ಲ, ಕಸ ಹೊಡಿಬೇಕು ಅಂತ ಅನ್ನಿಸ್ಲಿಲ್ಲ, ಹಂಗೆ ಹೊಡಿಲಿಲ್ಲ. ಇಲ್ಲಿ ಮಾತ್ರ ಹೊಡೆದೆ, ಅಲ್ಲೇ ಹೊಡಿಬೇಕಾಗಿತ್ತು. ಏನಕ್ಕೋ ಟೈಮ್ ಆಯಿತೋ ಏನೋ ಗೊತ್ತಿಲ್ಲ, ಹೊಡಿಲಿಲ್ಲ. ತಿಂಡಿ ಬಂದು ಇವತ್ತು ದೋಸೆ, ರಾಗಿ ದೋಸೆ. ಏನು ಮಾಡಲಿ ಅಂತ ಯೋಚನೆ ಮಾಡ್ತಾಯಿದ್ದೀನಿ. ಬದನೆಕಾಯಿನೂ ಇಲ್ಲ. ಆಮೇಲೆ ಇವರು ಆಲೂಗಡ್ಡೆ ಪಲ್ಯನೇ ಮಾಡು, ಬಾಜಿ ಥರ ಮಾಡು ಅಂತ ಹೇಳಿದ್ರು. ನೋಡ್ತೀನಿ ಏನಾಗುತ್ತೆ ಅಂತ. ಕಾಯಿ ಕೂಡ ಇಲ್ಲ, ತುರಿದಿರೋದು. ನಿನ್ನೆ ಕಾಯಿ ಸುಲ್ ಕೊಟ್ಟಿದ್ದಾರೆ, ಒಡ್ಕೊಂಡ್ಲೂ ಇಲ್ಲ, ತುರಿಲೂ ಇಲ್ಲ. ದೇವ್ರ ಇದಕ್ಕೂ ಅಷ್ಟೇ, ಕಳ್ಸೋಕ್ಕೂ ಬದಲಾಯಿಸ್ಬೇಕು. ಅದಕ್ಕೆ ನಿನ್ನೆ ಸಂಜೆನೇ ಎಲ್ಲ ಮಾಡಿ ಇಟ್ಕೊಂಡಿದ್ದೀನಿ. ಕಾಯಿ ಹೊಡ್ಕೊಂಡು ಕಾಯಿ ತುರ್ಕೊಂಡು ಏನು ಮಾಡಲಿ ಕೇಳ್ತೀನಿ ನಮ್ಮ ಮನೆಯವರಿಗೆ. ಆಲೂಗಡ್ಡೆನೂ ಇದಾವೋ ಇಲ್ಲ ಅನ್ನೋದು ನಾನು ನೋಡಿಲ್ಲ. ಶ್ರೇಯು ಇದ್ದರೆ ಮಾತ್ರ ನಾನು ಆಲೂಗಡ್ಡೆ ಇದ್ರ ಕಡೆ ಗಮನ ಕೊಡ್ತೀನಿ, ಇಲ್ಲ ಅಂದರೆ ಕೊಡೋದಿಲ್ಲ. ನೋಡ್ತೀನಿ, ಇದ್ದರೆ ಆಲೂಗಡ್ಡೆ ಬಾಜಿ ಮಾಡ್ತೀನಿ, ಇಲ್ಲಾಂದರೆ ಸುಮ್ಮನೆ ಕಾಯಿ ಚಟ್ನಿನೇ ಮಾಡ್ತೀನಿ. ಈರುಳ್ಳಿ ಚಟ್ನಿ ಒಂಚೂರು ಇದೆ, ಅದು ಆಗುತ್ತೆ. ಬೆಳಗ್ಗೆ ಎದ್ದ ತಕ್ಷಣ ಅದೇ ಅಲ್ಲ, ಏನು ಮಾಡಲಿ ಅಂತ. ಇವತ್ತು ತಿಂಡಿ ಬಂದು ರಾಗಿ ದೋಸೆ ಮಾಡ್ತಾಯಿದ್ದೀನಿ. ರಾಗಿ ದೋಸೆಗೆ ಆಲೂಗಡ್ಡೆ ಬಾಜಿನೇ ಮಾಡ್ತೀನಿ. ಬದನೆಕಾಯಿ ಇದೆಯಾ ಅಂತ ನೋಡಿದೆ, ಬದನೆಕಾಯಿ ಕೂಡ ಇರಲಿಲ್ಲ. ಹಾಗಾಗಿ ಆಲೂಗಡ್ಡೆ ಬಾಜಿನೇ ಮಾಡೋಣ ಅಂತ. ಬೆಳಗ್ಗೆ ಎದ್ದ ತಕ್ಷಣ ನಂಗೆ ಅದೊಂದು ನನಗೆ ಅಂತಲ್ಲ, ಎಲ್ಲರಿಗೂ ಅಷ್ಟೇ. ನಮ್ಮ ಮನೆಯವ್ರಿಗೆ ಏನಾದರೂ ಕೇಳಿದ್ರೆ ಏನಾದರೂ ಮಾಡು ಅಂತಾರೆ. ಏನಾದರೂ ಮಾಡು ಅಂದರೆ ಏನಾದರೂ ಮಾಡಬೇಕು ಅಂತ ನನಗೂ ಗೊತ್ತು. ಅಂದರೆ ಏನಾದರೂ ಮಾಡು ಅಂದಾಗ ನನಗೂ ಒಂಥರ ಅನಿಸುತ್ತೆ. ಆದರೆ ಏನು ಗೊತ್ತಾ, ಅವ್ರು ಹಂಗೆ ಹೇಳೋದೇ ಒಳ್ಳೆಯದು. ಯಾಕಂದರೆ ಅವ್ರು ಹೇಳಿದ್ದನ್ನು ಯಾವತ್ತೂ ನಾವು ಮಾಡೋದೇ ಇಲ್ಲ. ನಾವು ಮನಸ್ಸಲ್ಲಿ ಏನೋ ಒಂದು ಅಂದ್ಕೊಂಡಿರ್ತೀವಿ, ಆಮೇಲೆ ಏನು ಮಾಡಲಿ ಅಂತ. ನಾನು ತುಂಬ ಸಲ ಹಾಗೆ ನಾನು ಮನಸ್ಸಲ್ಲಿ ಒಂದು ಇದು ಮಾಡ್ಕೊಂಡಿರ್ತೀನಿ. ನಮ್ಮಿಬ್ರದ್ದು ಮ್ಯಾಚ್ ಆದರೆ ಅದನ್ನೇ ಮಾಡ್ತೀನಿ, ಅಥವಾ ಅವ್ರೇನಾದರೂ ಹೇಳಿದ್ದು ನನಗೆ ಕನ್ವಿನ್ಸ್ ಆದರೆ ಅದನ್ನು ಮಾಡ್ತೀನಿ. ಇಲ್ಲ ಅಂದರೆ ನಾನೇನು ಅಂದ್ಕೊಂಡಿರ್ತೀನೋ ಅದನ್ನೇ ನಾನು ಮಾಡೋದು. ನಾನು ಅಂತ ಅಲ್ಲ, ಎಲ್ಲ ಹೆಣ್ಮಕ್ಳು ಹಾಗೇ. ಹಾಗೆ ನಮ್ಮ ಮನೆಯವರು ಕೂಡ ಊರಿಗೆ ಹೊರಟರು. ಮಳೆ ಇವತ್ತು ಚೆನ್ನಾಗಿ ಬರ್ತಾಯಿತ್ತು. ನಾನು ನಮ್ಮ ಕಡೆ ಮಳೆ ಎಲ್ಲ ತೋರಿಸ್ತೀನಲ್ವಾ, ಬೆಂಗಳೂರಲ್ಲೆಲ್ಲ ಇಷ್ಟೊಂದು ಮಳೆನೇ ಇಲ್ಲ ಅಂತ ನನಗೆ ಯಾರೋ ಕಮೆಂಟ್ ಹಾಕಿದ್ರು. ನಮ್ಮೂರಲ್ಲೆಲ್ಲ ಮಳೆ ತುಂಬ ಚೆನ್ನಾಗೇ ಆಗ್ತಾ ಇದೆ. ಬೇರೆ ಕಡೆ ಹೋಲಿಸಿದ್ರೆ ನಮ್ಮ ಕಡೆನೇ ಸ್ವಲ್ಪ ಕಮ್ಮಿ ಅಂತ ನಮಗೆ ಅನ್ನಿಸ್ತಾ ಇದೆ. ಏನೋ ಒಂಥರ ಮಳೆಗಾಲದಲ್ಲಿ ಆ ಗಿಡಗಳು ನೋಡೋದಕ್ಕೆ ಅದೆಲ್ಲ ಒಂಥರ ಚೆನ್ನಾಗಿ ಅನಿಸುತ್ತೆ. ಇದಕ್ಕೆ ನಾವು ಚುರ್ಚಿ ಗಿಡ ಅಂತ ಹೇಳ್ತೀವಿ. ನೀವೇನಂತೀರ ನಂಗೆ ಗೊತ್ತಿಲ್ಲ. ಇದರಲ್ಲೇ ದೊಡ್ಡದಾಗುತ್ತೆ, ಅದಕ್ಕೆ ಯಮಚುರ್ಚಿ ಅಂತ ಹೇಳ್ತಾರೆ. ಇದು ಕಡ್ತಾ ಅಂದರೆ ಆ ಥರ ಕಡ್ತಾ. ನನಗಿದನ್ನು ನೋಡಿದಾಗೆಲ್ಲ ನಮ್ಮಮ್ಮ, ನಮ್ಮ ಚಿಕ್ಕಮ್ಮ, ನಮ್ಮ ಚಿಕ್ಕಪ್ಪ ಮೊನ್ನೆ ತೀರೋದ್ರಲ್ಲ, ಅವ್ರು ನೆನಪಾಗ್ತಾರೆ. ನಮ್ಮಮ್ಮ ಯಾವಾಗಲೂ ತೋಟದಲ್ಲೇ ಇರೋರು. ನಮ್ಮ ತೋಟದಲ್ಲಿ ನಮ್ಮಮ್ಮ ಇರೋರು, ನಮ್ಮ ಪಕ್ಕದಲ್ಲಿ ಚಿಕ್ಕಮ್ಮ ಯಾವಾಗಲೂ ತೋಟದಲ್ಲೇ ಇರೋರು. ಯಾವಾಗಲೂ ನಾವು ಸ್ಕೂಲ್ ಬಿಟ್ಟು ಬಂದ್ರೂ ಮನೆಗೆ ಹೋಗೋದಕ್ಕಿಂತ ತೋಟದಲ್ಲಿ ಹೋದರೆ ತೋಟದಲ್ಲೇ ಸಿಗ್ತಾಯಿದ್ರು. ಆ ಥರ ಒಂದಿನ ಶನಿವಾರ ಆಗಿತ್ತು, ನಾನು ಸಣ್ಣವಳಿದ್ದೆ. ಸ್ಕೂಲ್ ಬಿಟ್ಟು ಬಂದ ತಕ್ಷಣ ಅಮ್ಮ ಮನೇಲಿ ಇರಲಿಲ್ವಲ್ಲ, ಒಂದು ಸ್ವಲ್ಪ ಕಳೆ ತೆಗೆಯೋದಿತ್ತು. ಹೀಗೆ ಮಳೆಗಾಲದಲ್ಲಿ ಇದಿಷ್ಟು ಬಣ್ಣ ಅಂತ ಹೇಳ್ತೀವಿ ನಾವು, ಅದಕ್ಕೆ ಇದಿಷ್ಟು ಕೂಡಿಸಿ ಮನೆಗೆ ಹೋಗೋಣ ಅಂತ ಹೇಳಿದ್ರು. ಆಮೇಲೆ ಹ್ಞೂ ಅಂತೇಳಿ, ನನಗೇನು ಗೊತ್ತು ಅದು ಅಷ್ಟು ಕಡಿಯುತ್ತೆ ಅಂತ ಹೇಳಿ, ನಾನು ಏನಿಲ್ಲ, ಎರಡೂ ಕೈಯಲ್ಲೂ ಪರ ಅದನ್ನು ಕಿತ್ತೆ. ಕೀಳೋದ್ಗೂ ಒಂದು ನಮ್ಮಮ್ಮ ನಗ್ತಾ ಇದ್ದಾರೆ, ಬೇಡ ಅದು ಹಂಗೆ ಕಡ್ತಾ ಆಗುತ್ತೆ ಅಂತ ಹೇಳ್ತಾರೆ. ನನಗೆ ಇದಿಲ್ಲ, ಆ ಐಡಿಯಾ ಇಲ್ಲ. ಅದನ್ನು ಕಿತ್ತ ತಕ್ಷಣ ನನ್ನ ಕೈ ಎರಡು ಕೆಂಪಾಗಿ ತುರ್ಕೆ ಅಂದರೆ ತುರ್ಕೆ. ಅವಾಗೆಲ್ಲ ನಮ್ಮ ಚಿಕ್ಕಪ್ಪರೆಲ್ಲ ಕಂಬಳಿ ಕೊಪ್ಪೆ ಹಾಕ್ಕೊಂಡೆ ತೋಟದಲ್ಲಿ ಓಡಾಡೋರು. ಆಮೇಲೆ ಅದನ್ನು ಕಂಬಳಿ ಹಾಕಿ ಹೀಗೆ ತಿಕ್ಕಿದ್ರೆ ಹೋಗುತ್ತೆ ಅಂತ ಹೇಳ್ತಾರೆ. ನಮ್ಮಲ್ಲಿ ಕಂಬಳಿ ಹುಳ ಅಂತೀವಿ ಗೊತ್ತಾ, ಅದು ಕೈಗೆ ಹತ್ತಿದ್ರೂ ಕೂಡ ನಮ್ಮಲ್ಲಿ ಕಂಬಳಿ ಹಾಕಿ ತಿಕ್ಕಿದ್ರೆ ಅದು ಹೋಗುತ್ತೆ ಅಂತ, ಮುಳ್ಳು ಅಂತ ಹೇಳ್ತಾರೆ. ಇದಕ್ಕೂ ಹಾಗೆ ಹೇಳ್ತಾರೆ. ನಾನು ಓಡೋಗಿ ನಮ್ಮ ಚಿಕ್ಕಪ್ಪನ ಹತ್ರ ಕಂಬಳಿ ಇಸ್ಕೊಂಡು ಹಿಂಗೆ ತುರ್ಸ್ಕೊಂಡಿದ್ದೆ. ನಮ್ಮ ಅಮ್ಮನ ಬಾಯಲ್ಲಿ ಕೇಳ್ಬೇಕು. ನಮ್ಮಮ್ಮ ಯಾವಾಗಲೂ ಗಿಡನ, ಚುರ್ಚಿ ಗಿಡ ನೋಡಿದ ತಕ್ಷಣ ನನ್ನನ್ನು ನೆನಪು ಮಾಡ್ತಾರೆ, ನಾನು ಅದನ್ನು ಮಾಡಿದ್ದು.
ನಮ್ಮಮ್ಮರೆಲ್ಲ ತುಂಬಾ ಕಷ್ಟಪಟ್ಟು ಜೀವನ ಮಾಡಿದವರು. ನಮ್ಮಮ್ಮ ಆಗಿರ್ಬೋದು, ನಮ್ಮ ಚಿಕ್ಕಪ್ಪ ಚಿಕ್ಕಮ್ಮ ಅವರೆಲ್ಲ ಗೊತ್ತಲ್ವಾ, ಹಿಷೆ ಆಗಿ ಹೊರಗಡೆ ಬಂದಾಗ ಅಷ್ಟೊಂದು ಇನ್ಕಮ್ಮು ಇರಲ್ಲ. ಅವಾಗೆಲ್ಲ ಅಷ್ಟೊಂದು ಇನ್ಕಮ್ ಕೂಡ ಇರ್ತಾ ಇರಲಿಲ್ಲ. ತುಂಬ ಅಂದರೆ ತುಂಬ ನಮ್ಮಮ್ಮ ನಮ್ಮ ಹಳೆ ಮನೆಯಿಂದ ನಮ್ಮ ಮನೆ ತನಕ ಗೊಬ್ಬರ ಹೊತ್ತಿದ್ದಾರೆ. ಆಮೇಲೆ ಅಡಿಕೆ ಕೊನೆನ ನಮ್ಮ ತೋಟದಿಂದ ಮನೆ ತನಕ ಹೊರೋರಂತೆ. ನಮ್ಮ ಮನೆ ಅಲ್ಲಿತ್ತು ಆವಾಗ. ನಾನು ಯಾವಾಗಲೂ ಅಂದ್ಕೊತೀನಿ, ನಂಗೆ ಆ ಮನೆ ಏನೋ ಒಂದು ತುಂಬ ಖುಷಿ ಕೊಡುತ್ತೆ. ಆ ಮನೆದು ನಾನು ವೀಡಿಯೋ ಮಾಡಬೇಕು ಅಂತ. ಆ ಮನೆ ನಾನು ಮಾಡೋದ್ರೊಳಗೆ ಬಿದ್ದೋಗುತ್ತಾ ಏನೋ ನನಗೂ ಗೊತ್ತಿಲ್ಲ. ಒಂದು ಸಲನಾದರೂ ನನಗೆ ಆ ಮನೆಯದು ವೀಡಿಯೋ ಮಾಡಬೇಕು. ನಂಗೆ ತುಂಬ ಒಳ್ಳೆ ಮೆಮೊರಿ ಇದೆ ಆ ಮನೆಯಲ್ಲಿ. ಒಂದೊಂದು ಸಲ ಅನಿಸುತ್ತೆ ತುಂಬ ಕಷ್ಟಪಡೋರು ಯಾವಾಗಲೂ ಕಷ್ಟನೇ ಪಡ್ತಿರ್ತಾರೆ ಅಂತ ಅನಿಸುತ್ತೆ. ಆದರೆ ನನಗೆ ಮಾತ್ರ ಯಾವಾಗಲೂ ಅನ್ಸೋದು ಹಾಗೇ, ನಮ್ಮಮ್ಮನ ಥರನೇ ಜೀವನ ಮಾಡಬೇಕು ಅಂತ. ಒಂದು ಸ್ವಲ್ಪನೂ ಬೇರೆಯವ್ರ ಮೇಲೆ ಡಿಪೆಂಡ್ ಆಗಿ ಆ ಥರ ಏನೂ ಇಲ್ಲ. ಅವ್ರ ಪಾಡಿಗೆ ಅವರು ಈ ವಯಸ್ಸಲ್ಲೂ ಅವ್ರು ದುಡಿದು ಅವರನ್ನು ಅವರೇ ತಿಂತಾರೆ. ನಂಗೆ ಅದೊಂದು ತುಂಬಾ ಖುಷಿ ಇದೆ. ಏನಾದರೂ ದೊಡ್ಡ ದೊಡ್ಡ ಕೆಲಸ ಇದ್ದರೆ ನಾವು ಹೋಗಿ ಮಾಡಿಸ್ತೀವಿ, ಅಷ್ಟು ಬಿಟ್ಟರೆ ಬಾಕಿ ಎಲ್ಲ ಕೆಲಸ ಅವರೇನೆ ಸ್ವಂತ ಮಾಡ್ಕೊತಾರೆ. ಜೀವನ ಮಾಡಿದ್ರೆ ನಮ್ಮ ಅಮ್ಮನ ಥರ ಮಾಡಬೇಕು ಅಂತ ನನಗೂ ಅನಿಸುತ್ತೆ ಒಂದೊಂದು ಸಲ. ಯಾಕಂದರೆ ಯಾರ ಮೇಲೂ ಸ್ವಲ್ಪನೂ ಡಿಪೆಂಡ್ ಆಗಿಲ್ಲ ಅವರು. ಇವಾಗಲೂ ಅಷ್ಟೇ, ಏನಾದ್ರು ಹುಷಾರಿಲ್ಲ ಅಂದರೆ ಅವ್ರ ಪಾಡಿಗೆ ಅವರೇ ಹಾಸ್ಪಿಟ್ಲಿಗೆ ಹೋಗಿ ಬಂದು ಅದೆಲ್ಲ ಮಾಡ್ತಾರೆ. ತುಂಬ ಜನ ಅದ್ರ ಬಗ್ಗೆನೂ ಹೇಳ್ತಾರೆ ಹಾಗೆ ಹೀಗೆ ಅಂತ ಎಲ್ಲ. ನನಗೆ ಅವ್ರು ಹಂಗಿರೋದೇ ಇಷ್ಟ, ಅವರಿಗೂ ಅವ್ರ ಥರ ಇರೋದೇ ಇಷ್ಟ. ಯೋಚನೆ ಮಾಡಿ, ನಾನೀಗ ಕರ್ಕೊಬಂದು ಇಲ್ಲಿ ಇಟ್ಕೊಳೋದು ತುಂಬ ಈಸಿ ನನಗೆ. ಅವ್ರು ಏನು ಮಾಡ್ತಾರೆ ಇಲ್ಲಿದ್ದು? ಅಲ್ಲಿದ್ದರೆ ಅವ್ರ ಪಾಡಿಗೆ ಅವರು ಗಿಡ ನೆಡ್ತಾ, ತರಕಾರಿ ಬೆಳೀತಾ, ಎಮ್ಮೆ ಸಾಕ್ತಾ, ಹಾಲು ಬೆಣ್ಣೆ ಮೊಸರು ಅದೆಲ್ಲ ತುಂಬ ಸಮೃದ್ಧಿಯಾಗಿ ಅಲ್ಲಿದ್ದಾರೆ. ಇಲ್ಲಿ ಬಂದರೆ ಆ ಥರದ್ದು ಏನೂ ಇರಲ್ಲ. ಮತ್ತು ಅವರೆಲ್ಲ ಹೇಗೆ ಅಂದರೆ, ಹಾಲು ಮೊಸರು ನಮ್ಮಮ್ಮ ತಿನ್ನೋದೇ ಇಲ್ಲ, ಒಂದೊಂದಿನ ಚಮಚನೇ ಹಾಕಿರಲ್ಲ. ಆದರೂ ಅವರಿಗೆ ಗಡಿಗೆ ತುಂಬ ಹಾಲಿರಬೇಕು, ದಬರಿ ತುಂಬ ಮೊಸರು ಇರಬೇಕು, ಪಾತ್ರೆ ತುಂಬ ಬೆಣ್ಣೆ ಇರಬೇಕು. ಅದು ಮುಂಚೆಯಿಂದನೂ ಅವರು ನೋಡಿ ಬಂದಿರೋದ್ರಿಂದ ಅವ್ರಿಗೀಗ ಅದು ಬಿಡೋಕ್ಕೆ ಇಷ್ಟ ಇಲ್ಲ. ತುಂಬ ಜನ ಹೇಳ್ತಾರೆ ನಮ್ಮಮ್ಮಂಗೆ, ನಮ್ಮ ಊರಲ್ಲೇ, ನಿಮಗೆ ಯಾಕೆ ಬೇಕು ಅದೆಲ್ಲ ಅಂತ. ಮತ್ತು ಅದು ಇಲ್ಲ ಅಂದರೆ ಏನಿದೆ ಕೆಲಸ ಅಲ್ವಾ? ಅವರು ಆಗೋ ತನಕ ನಾನು ಮಾಡ್ತೀನಿ ಅಂತ ಹೇಳ್ತಾರೆ. ಅದು ತುಂಬ ಒಳ್ಳೆಯದು ಕೂಡ. ಮತ್ತು ಅವರು ಅಷ್ಟು ಕೆಲಸ ಮಾಡಿ ಅಷ್ಟು ಆ್ಯಕ್ಟಿವ್ ಆಗಿರೋದಕ್ಕೆ ಅವ್ರು ಹಂಗಿದ್ದಾರೆ. ಏನು ಕೆಲಸ ಮಾಡದೇ ಇದ್ದರೆ ಮೂಲಲ್ಲೇ ಕುತ್ಕೊಂಡ್ಬಿಡ್ತಾರೆ. ನಮ್ಮ ಅಜ್ಜಿಯವರು ಕೂಡ ಅಷ್ಟೇ, ಎಷ್ಟು ಏಜ್ ಆಗಿತ್ತು ಗೊತ್ತಾ, ಎಲ್ಲ ಮನೆ ಕೆಲಸ ಮಾಡೋರು. ಆಮೇಲೆ ಬೆಳಗ್ಗೆ 4 ಗಂಟೆಗೆ ಎದ್ದು ಎಲ್ಲ ಕೆಲಸ ಮಾಡಿಕೊಂಡು ಅಷ್ಟು ಆ್ಯಕ್ಟಿವ್ ಆಗಿರೋದಕ್ಕೆ, ಅವರೆಲ್ಲ ಅಷ್ಟು ಆ್ಯಕ್ಟಿವ್ ಆಗಿರೋದಕ್ಕೇ ಅಷ್ಟು ವರ್ಷದ ತನಕ ಜೀವನ ಮಾಡಿದ್ರು. ಇವಾಗ ನಾವು ಹೆಂಗಂದರೆ ಹಾರ್ಡ್ ವರ್ಕ್ ಮಾಡಲ್ಲ, ಸ್ಮಾರ್ಟ್ ವರ್ಕ್ ಮಾಡ್ತೀವಿ ಅದಕ್ಕೇ ನಾವು ಬೇಗ ಜಾಗ ಖಾಲಿ ಮಾಡ್ತೀವಿ ಇಲ್ಲಿಂದ. ಇವಾಗೆಲ್ಲ ನೋಡಿ ಎಷ್ಟು ಸಣ್ಣ ವಯಸ್ಸಿಗೆ ಹಾರ್ಟ್ ಅಟ್ಯಾಕ್ ಅಂತೆ, ಅದಂತೆ ಇದಂತೆ ಎಂತೆಂಥ ಕಾಯಿಲೆಗಳೆಲ್ಲ ಬಂದು ಸಾಯ್ತಾರೆ. ಹಿಂದಿನ ಕಾಲದಲ್ಲೆಲ್ಲ ನೋಡಿ ಆ ಥರ ಇರಲಿಲ್ಲ. ಎಷ್ಟು ನಮ್ಮ ಅಜ್ಜಿಯರೆಲ್ಲ ಹೆಂಗಿದ್ರು ಗೊತ್ತಾ, ಎಷ್ಟು ಗಟ್ಟಿ, ಎಷ್ಟು ಚೆನ್ನಾಗಿ, ಎಷ್ಟು ಒಳ್ಳೆ ಆಹಾರ ತಿಂದ್ಕೊಂಡು, ಆಹಾರ ಪದ್ಧತಿನೂ ಕೂಡ ಹಾಗೇ ಇತ್ತು. ನಮ್ಮ ಅಜ್ಜಿಯರೆಲ್ಲ ಇವಾಗ ಕರೋನಾ ಟೈಮಲ್ಲಿ ಬಿಸಿ ಬಿಸಿ ನೀರು ಕುಡಿಯಿರಿ ಅಂತಿದ್ರು. ನಮ್ಮ ಅಜ್ಜಿಯರೆಲ್ಲ ಬಿಸಿ ನೀರು ಇಲ್ಲದೆ ಊಟ ತಿಂಡಿನೇ ಮಾಡ್ತಿರ್ಲಿಲ್ಲ ಗೊತ್ತಾ. ಅದು ಎಂಥದ್ದು, ಕುಡಿದ್ರೆ ಗಂಟ್ಲೆಲ್ಲ ಸುಟ್ಟೋಗ್ಬೇಕು, ಅಷ್ಟು ಬಿಸಿ ಬಿಸಿ ನೀರು ಕುಡಿಯೋದು. ಒಂದು ಗಿಂಡಿ ಬಿಸಿ ನೀರು, ಒಂದು ಗಿಂಡಿಲಿ ತಣ್ಣೀರು, ಅದೆರಡನ್ನೂ ಮಿಕ್ಸ್ ಮಾಡ್ಕೊತ ಉಗುರು ಬೆಚ್ಚಗಿರೋ ನೀರನ್ನು ಕುಡಿತಾಯಿದ್ರು. ಅವರಿಗೆಲ್ಲ ಆವಾಗಲೇ ಗೊತ್ತಿತ್ತು ನಮ್ಮ ಆರೋಗ್ಯನ ನಾವು ಹೇಗೆ ಕಾಪಾಡ್ಕೋಬೇಕು ಅಂತ ಗೊತ್ತಿತ್ತು. ಇವಾಗೆಲ್ಲ ಅದೇ ಮತ್ತೆ ವಾಪಸ್ಸು ಬರ್ತಾಯಿದೆ. ಮುಂಚೆಲ್ಲ ನೋಡಿ ತಂಗ್ಳನ್ನ ತಿನ್ನಬಾರ್ದು ಅಂತ ಇದ್ದರು. ಇವಾಗ ನೋಡಿ ಅದೇ ಗಟ್ ಹೆಲ್ತ್ಗೆ ಒಳ್ಳೆಯದು ಅಂತ ಹೇಳಿ ಫರ್ಮೆಂಟೆಡ್ ರೈಸ್ ಅಂತ ಈಗ ಬಂದಿದೆ. ಏನೂ ಇಲ್ಲ ಹೊಸದು, ಎಲ್ಲ ಹಳೇದೇ ಮತ್ತೆ ಮರುಕಳಿಸ್ತಾ ಇದೆ. ನನಗೆ ನಿಜವಾಗ್ಲೂ ಆ ಹಳೆ ಜೀವನನೇ ಇಷ್ಟ. ನಮ್ಮ ಅಜ್ಜಿಯರೆಲ್ಲ ಆ ತಲೆನೋವು ಬರ್ತಾಯಿತ್ತು, ಅರ್ಗೆನ್ನೆ ಶೂಲೆ ಅಂತ ಹೇಳೋರು ನಮ್ಮ ಅಜ್ಜಿ. ಅಂದರೆ ಒಂದೇ ಕಡೆ ತಲೆನೋವು ಬರುತ್ತೆ ಗೊತ್ತಾ. ಇವಾಗೆಲ್ಲ ಮೈಗ್ರೇನ್ ಇರಬೇಕು, ಅದಕ್ಕೆ ಅಂತಾರೇನೋ ನನಗೂ ಗೊತ್ತಿಲ್ಲ. ಅದಕ್ಕೆ ನಮ್ಮ ಅಜ್ಜಿಯವರು ಹಿಂದಿನ ದಿನ ಉಳಿದಿರೋ ಅನ್ನಕ್ಕೆ ಬಿಸಿ ನೀರು ಹಾಕಿ, ಜೀರಿಗೆ ಹಾಕಿ, ಕಡಲೆ ಹಾಕಿ ನೆನೆಸಿಡ್ತಾಯಿದ್ರು. ಬೆಳಗ್ಗೆ ಎದ್ದ ತಕ್ಷಣ ಅದಕ್ಕೆ ಅದೇ ನೀರಿಗೇ ಮೊಸರು ಹಾಕ್ಕೊಂಡು ಆ ಅನ್ನನ ಊಟ ಮಾಡ್ತಾಯಿದ್ರು. ಅದು ಊಟ ಮಾಡಿದಾಗ ಬಾಡಿ ಕೂಲ್ ಆಗುತ್ತೆ ಅನಿಸುತ್ತೆ, ತಲೆನೋವು ಆ ಥರದ್ದೆಲ್ಲ ಹೋಗುತ್ತೆ ಅಂತ ಹೇಳ್ತಾಯಿದ್ರು. ನಾನು ತುಂಬ ಊಟ ಮಾಡ್ತಾಯಿದ್ದೆ. ಈಗ ಮದುವೆ ಆದಮೇಲೆ ನಾನು ಕೂಡ ಅದನ್ನು ಊಟನೇ ಮಾಡಿಲ್ಲ ನಾನು. ಇಲ್ಲಾಂದರೆ ನಮ್ಮಮ್ಮನೂ ಯಾವಾಗಲೂ ಅದನ್ನು ಮಾಡೋರು. ಮುಂಚೆಲ್ಲ ಈ ಥರ ಹಾಸ್ಪಿಟ್ಲಿಗೆ ಹೋಗೋದು ಆ ಥರ ಇರಲಿಲ್ಲ ಹೆಚ್ಚಿಗೆ. ಇನ್ನೇನು ಸೀರಿಯಸ್ ಆದರೆ ಮಾತ್ರ ಹಾಸ್ಪಿಟ್ಲಿಗೆ ಹೋಗ್ತಾಯಿದ್ರು. ಸಣ್ಣ ಪುಟ್ಟದಕ್ಕೆಲ್ಲ ಮನೇಲೇ ಕಷಾಯ ಮಾಡ್ಕೊಳ್ಳೋದು. ನಮ್ಮ ಅಜ್ಜಿ ಥಂಡಿ ಆದರೆ ಮೆಣಸಿನ್ಕಾಳು ಕಷಾಯ ಮಾಡಿಕೊಡ್ತಾಯಿದ್ರು. ಅದು ಏನು ಚೆನ್ನಾಗಿರೋದು ಗೊತ್ತಾ.
ಖಾರ ಖಾರ ನಿಂಬೆ ಹುಳಿ ಹಾಕಿ ಹುಳಿ ಹುಳಿ ಅಷ್ಟು ಚೆನ್ನಾಗಿರೋದು. ನಿಜವಾಗ್ಲೂ ನನಗೆ ಅನಿಸುತ್ತೆ ನಮ್ಮ ಅಜ್ಜಿ ಎಲ್ಲ ಇದ್ದಿದ್ದರೆ ಎಷ್ಟೊಂದು ಔಷಧಿಗಳನ್ನ ನಾನು ನಿಮಗೆ ತೋರಿಸ್ಬೋದಾಗಿತ್ತು. ಆಮೇಲೆ ಎಷ್ಟೊಂದು ಸೊಪ್ಪುಗಳೆಲ್ಲ ಉಪಯೋಗಿಸಿ ಚಟ್ನಿ ಮಾಡೋದು. ನಮ್ಮ ಅಜ್ಜಿ ಎಲ್ಲ ಬಾಣಂತನ ಮಾಡೋರು, ಅವ್ರ ಹತ್ರ ಮಾಡಿಸ್ಕೊಂಡು ನಮ್ಮ ಅತ್ತೆಯರೆಲ್ಲ ಎಷ್ಟು ಗಟ್ಟಿ ಗೊತ್ತಾ. ಅವರಿಗೆಲ್ಲ ಒಂದು ಸ್ವಲ್ಪನೂ ಮೈ ಬರೋದಾಗಲಿ ಆ ಥರ ಏನೂ ಇಲ್ಲ. ಅಷ್ಟು ಕಟ್ಟುನಿಟ್ಟಾಗಿ ನಮ್ಮ ಅಜ್ಜಿ ಬಾಣಂತನ ಮಾಡ್ತಾಯಿದ್ರು. ಇವಾಗಿನ ಕಾಲದ ಬಾಣಂತನ ಎಲ್ಲ ನೋಡಿದ್ರೆ ಇದು ಒಂದು ಬಾಣಂತನ ಅಂತ ಅನಿಸುತ್ತೆ. ಅವ್ರು ಯಾವಾಗ ಹಾಗೆ ಮಾಡ್ತಿದ್ರೋ ಅದೇ ಥರ ಮಾಡ್ಕೋಬೇಕು. ಕಿವಿ ಕಟ್ಟೋದು, ಕಿವಿ ಒಳಗೆ ಹತ್ತಿ ಹಾಕ್ಕೊಳ್ಳೋದು. ನಿಜ ಹೇಳ್ತೀನಿ, ನಾನು ಮಾಡ್ಕೊಂಡ್ಲೇ ಇಲ್ಲ ಅಷ್ಟೆಲ್ಲ. ಯಾಕಂದರೆ ನಮ್ಮ ಅಜ್ಜಿಯವರು ಇರಲಿಲ್ಲ. ನಮ್ಮ ಅಮ್ಮನೂ ಅಂಥ ಏನು ಸ್ಟ್ರಿಕ್ಟಾಗಿ ಬಾಣಂತನ ಏನು ಮಾಡ್ತಿರ್ಲಿಲ್ಲ. ಅವರಿಗೆಲ್ಲ ಅಷ್ಟೊಂದು ಗೊತ್ತು ಇರಲಿಲ್ಲ ಅಲ್ಲ. ಮತ್ತು ನಾನು ಯಾರ ಮಾತು ಕೇಳ್ತಿರ್ಲಿಲ್ಲ. ಆದರೆ ಇವಾಗ ಅನಿಸುತ್ತೆ ಆ ಥರ ಮಾಡ್ಕೋಬೇಕಾಗಿತ್ತು ಅಂತ. ನಮ್ಮ ಇದು ಹಾಗೆ ಅಲ್ವಾ, ಸ್ವಲ್ಪ ಉಡಾಫೆಯಲ್ಲಿ ನಾವು ಜೀವನ ಮಾಡೋರು ಆ ಥರ. ಹಾಗೆ ರಾಗಿ ದೋಸೆ ಮಾಡ್ತಾಯಿದ್ದೀನಲ್ವ ಇವಾಗ. ರಾಗಿ ದೋಸೆಗೆ ರುಬ್ಬಿ ಇಟ್ಟಿದ್ದೆ ನಾನು. ಮಳೆ ಇತ್ತಲ್ವ, ಹುಳಿ ಬರೋದಿಲ್ಲ ಅಂತ ಅಂದ್ಕೊಂಡು ಕೆಳಗಡೆ ಏನೂ ಇಟ್ಟೇ ಇರಲಿಲ್ಲ, ಹಾಗೆ ಇಟ್ಟಿದ್ದೆ. ಅದು ನೋಡಿದ್ರೆ ಉಕ್ಕಿ ಹರಿದು ನಿಂತಿತ್ತು. ಈಗ ಮತ್ತು ಅದನ್ನು ಇನ್ನೊಂದು ಪಾತ್ರೆಗೆ ಹಾಕಿ ಆ ಪಾತ್ರೆ ತೊಳೆಯೋದಕ್ಕಿಂತ ಅದನ್ನ ಬಿದ್ದಿರೋ ಹಿಟ್ಟೆಲ್ಲ ತೆಗೆದು ಮುಸ್ರೆ ಬಕೆಟಿಗೆ ಹಾಕಿದೆ. ಅದರಲ್ಲೇ ಇಟ್ಟಿದ್ದೀನಿ. ಈಗ ಹೆಂಗಿದ್ರು ದೋಸೆ ಹೋದ್ಮೇಲೆ ಖಾಲಿ ಆಗುತ್ತೆ, ಒಂದು ಸ್ವಲ್ಪ ಉಳಿಯುತ್ತೆ, ಇನ್ನೊಂದು ಪಾತ್ರೆಗೆ ಹಾಕೋಣ ಅಂತ. ಹಾಗೆ ಬೆಣ್ಣೆನೂ ಕೂಡ ಇದು ಕೆನೆನೂ ಕೂಡ ಸುಮಾರಿತ್ತು. ಅದಕ್ಕೆ ಮಜ್ಜಿಗೆನ ಕಡಿಯೋಣ ಅಂತ ಹೇಳಿ ನಾನು ಮಜ್ಜಿಗೆನೂ ಕೂಡ ಕಡಿದೆ. ಬೇಕಾದರೆ ದೋಸೆಗೂ ಕೂಡ ಹಾಕ್ಕೊಂಡು ತಿನ್ಬೋದು ಅಂತೇಳಿ. ನಾನು ಆ ಮಜ್ಜಿಗೆ ಚೆನ್ನಾಗಿರಲ್ಲ, ಅದನ್ನು ನಾನು ಏನು ಮಾಡ್ತೀನಿ ಅಂದರೆ ಕರಿಬೇವಿನ ಗಿಡ ಇದೆ, ಅದಕ್ಕೆ ಒಯ್ದು ಹಾಕ್ತೀನಿ. ಉಳಿದಿರೋ ಸಾಂಬಾರು ಮತ್ತು ಈ ಥರ ಮಜ್ಜಿಗೆ ಅಥವಾ ಮೊಸರು ಏನಾದರೂ ಹಾಳಾಗಿದ್ದರೆ ಅದನ್ನೆಲ್ಲ ಕರಿಬೇವಿನ ಗಿಡಕ್ಕೆ ಹಾಕಿದ್ರೆ ತುಂಬ ಒಳ್ಳೆಯದಂತೆ. ನಾನು ಕೂಡ ಹಾಕ್ತೀನಿ. ಚೆನ್ನಾಗಾಗಿದೆ ನನ್ನ ಕರಿಬೇವು ಕೂಡ. ಹಾಗೆಯೇ ಬಟ್ಟೆಗಳೆಲ್ಲ ಒಣಗಿತ್ತು, ಅದನ್ನು ಕೂಡ ನಾನೀಗ ತೆಗೆದುಬಿಟ್ಟು ಒಣಗಿಸ್ತಾ ಇದ್ದೀನಿ. ಅಷ್ಟೊತ್ತಿಗೆ ನಮ್ಮ ಮನೆಯವರು ಬಂದರು. ನಾನು ಒಣಗ್ಸೋಕ್ಕೆ ಅಂತ ಬಂದೆ, ಅಷ್ಟೊತ್ತಿಗೆ ಅವರು ಕೂಡ ಬಂದರು. ಇಬ್ಬರು ಇದ್ದರೆ ಬೇಗ ಬೇಗ ಬಟ್ಟೆ ಒಣಗಿಸಿ ಆಗುತ್ತೆ. ನಂಗೆ ಏನಾಗುತ್ತೆ ಅಂದರೆ ಈ ಟೈಮಲ್ಲಿ ಒಣಗಿಸ್ಲಿಲ್ಲ ಅಂದರೆ ನಂಗೆ ಮರ್ತೇ ಹೋಗಿಬಿಡುತ್ತೆ. ಒಂದಿನ ಅದರಲ್ಲೇ ಬಕೆಟಲ್ಲೇ ಇದ್ದುಬಿಡುತ್ತೆ. ಅದಕ್ಕೇ ಕೆಲಸ ಆಗಿತ್ತಲ್ವ, ಬಟ್ಟೆ ಒಣಗ್ಸೋಣ ಅಂತ ಬಂದೆ. ಅಷ್ಟೊತ್ತಿಗೆ ಅವರು ಬಂದರು. ಬಟ್ಟೆ ಒಣಗಿಸಿ ನಿಮಗೆ ಆಮೇಲೆ ತಿಂಡಿ ಕೊಡ್ತೀನಿ ಅಂದೆ. ಹಾಗೆಯೇ ಇವತ್ತು ಪತ್ರೊಡೆಗೂ ಕೂಡ ಎಲ್ಲ ರೆಡಿ ಮಾಡಿದ್ದೀನಿ. ಮನೆಯವರು ಬರಬೇಕಿದ್ರೆ ಕ್ಯಾಬೇಜ್ ತೊಗೊಂಡು ಬಂದಿದ್ದರು. ಇವತ್ತು ಅದರದ್ದು ಸ್ವಲ್ಪ ಪಲ್ಯ ಮಾಡೋಣ ಅಂತ ಹೇಳಿ ಮಾಡ್ತಾಯಿದ್ದೀನಿ. ನನಗೆ ತುಂಬ ಇಷ್ಟ ಇದ್ರದ್ದು ಪಲ್ಯ. ನಾನೇನು ಮಾಡ್ತೀನಿ ಅಂದರೆ ಚಾಪರಿಗೆ ಹಾಕಿ ಸಣ್ಣದಾಗಿ ಹೆಚ್ಚುತ್ತೀನಿ, ತುಂಬ ಚೆನ್ನಾಗಾಗುತ್ತೆ. ಮಧ್ಯಾಹ್ನ ಇಬ್ಬರು ಎರಡೆರಡು ಚಪಾತಿ ಇಲ್ಲ ಒಂದೊಂದು ಚಪಾತಿ ತಿಂದು ಸ್ವಲ್ಪ ಅನ್ನ ಊಟ ಮಾಡೋದಕ್ಕಾಗುತ್ತೆ ಅಂತ ಹೇಳಿ ನಾನು ಈಗ ಚಪಾತಿಗೆ ಗೋಧಿ ಹಿಟ್ಟನ್ನು ಕೂಡ ಕಲಿಸ್ತಾ ಇದ್ದೀನಿ. ಪನ್ನೀರು ಇರಲಿಲ್ಲ, ಹಾಗಾಗಿ ನಾನೇನು ಮಾಡಿದೆ ಅಂದರೆ ಈಗ ಪನ್ನೀರು ಹಾಕಿ ಮಾಡ್ತಾಯಿದ್ದೀನಿ. ಯಾವಾಗಲೂ ಅಲ್ಲ, ಪನ್ನೀರನ್ನು ಯಾವಾಗಲೂ ತಿನ್ನಬಾರ್ದು, ವಾರಕ್ಕೆ ಒಂದು ಸಲ ಪನ್ನೀರನ್ನು ತಿನ್ನಬೇಕು. ಇದು ಸ್ವಲ್ಪ ಹಾಲು ಹಾಕಿ ಕಲಿಸ್ತಾ ಇದ್ದೀನಿ, ಸ್ವಲ್ಪ ಸಾಫ್ಟಾಗಿ ಬರುತ್ತೆ ಅಂತ ಹೇಳಿ. ಹಾಗೆ ಈಗ ಪತ್ರೊಡೆ ಎಲೆನೂ ಕೂಡ ಕೊಯ್ಕೊ ಬಂದ್ವಿ. ನಮ್ಮನೆ ಹತ್ರನೇ ಇದೆ, ನಮ್ಮನೆಯವರು ತೋಟದಿಂದ ತಂದಿದ್ದರು ಎಲೆನ, ಮರಿಗೆಸುವಿನ ಎಲೆನ. ಈಗ ಅದನ್ನು ಕೂಡ ನಾನು ಕ್ಲೀನಾಗಿ ತೊಳಿತಾ ಇದ್ದೀನಿ.
ಎಳೆಳೆದು ಕೊಯ್ರಿ, ಅದು ಬಲ್ತಿದೆ. ಅದು ಬೇಡ, ಅದು ಬೇಡ, ಹಾಳಾಗೈತೆ ಅದು. ಅದು ಕೊಯ್ರಿ, ಅದು ಪಕ್ಕದ್ದು. ಅದು ಬೇಡ ಬಿಡ್ರಿ, ಅದು ಬರಲ್ಲ. ಅದು ಪಲ್ಯಕ್ಕೆ ಸೈ. ನಾ ಕೊಯ್ಕಂತೀನಿ ಬರ್ರಿ ಮರ್ರ. ನೀವು ನಿಮ್ಮ ಸಾವಾಸ ಸಾಕು ನನಗೆ. ಕೊಡ್ರಿ. ನನ್ನ ಮದುವೆಗಿತ್ತು ಯೋಗ. ಹಾಂ, ಯೋಗ? ಕೆಸಿನ ಸೊಪ್ಪಿನ ಯೋಗ ಬೇರೆ ಬೇಕಾ ನನಗೆ? ಕೆಲಸಕ್ಕೆ ಹೋಗ್ತಿದ್ದೆ. ಚೆನ್ನಾಗಿ ತೊಳಿರಿ. ಸುಮ್ಮನೆ ಇರ್ರಿ. ನಾನು ಅದಕ್ಕೆ ನನಗೆ ನಾನು ಹಿಂಗೆ ತೊಳೆದ್ನಾ? ಹಾಂ, ಬಿಡ್ರಿ ಮರ, ತೊಳ್ಕೊಂತೀನಿ. ಚೆನ್ನಾಗಿ ಹೂ ಬಿಟ್ಟಿದೆ ಅಂತ, ಒಳ್ಳೆ ಬೊಕ್ಕೆ ಥರ ಇದೆ ಅಲ್ಲ. ನಮ್ಮ ಮನೆಯವ್ರ ಮದುವೆ ಆಗಿದ್ದಕ್ಕೆ ನನಗೆ ಯೋಗ ಬಂದಿದೆ. ಅದೇ ಕೆಸಿನ ಸೊಪ್ಪು ಕೊಯ್ಯಿ, ಪತ್ರೊಡೆ ಮಾಡು, ಅಡುಗೆ ಮಾಡು, ಗಡಿಗೆ ಮುಚ್ಚು, ಇದೇ ನನಗೆ ಯೋಗ ಬಂದಿರೋದು. ಹಾಗೆ ಪತ್ರೊಡೆ ಎಲೆನ ಕ್ಲೀನಾಗಿ ತೊಳ್ಕೊಂಡು ಬಂದೆ. ಅದು ಏನಾಗುತ್ತೆ ಗೊತ್ತಾ, ಮಳೆ ಬಂದಿರೋದಕ್ಕೆ ಹಿಂದ್ಗಡೆ ಎಲ್ಲ ಮಣ್ಣು ಹಾರಿ ಇರುತ್ತೆ. ಅದೇನಾದರೂ ಎಲೆನ ಕ್ಲೀನಾಗಿ ತೊಳಿದೇ ಇದ್ದರೆ ಅದು ತಿನ್ಬೇಕಿದ್ರೆ ಗೊತ್ತಾಗುತ್ತೆ, ಅದೊಂಥರ ಮಣ್ಣು ಅಂತ ಅನಿಸ್ತಿರುತ್ತೆ, ಬಾಯಿಗೆ ಕರ ಕರ ಅಂತ ಆಗುತ್ತೆ. ಅದಕ್ಕೇ ನಾನು ಕ್ಲೀನಾಗಿ ತೊಳೆಯೋದು. ಆಮೇಲೆ ನಮ್ಮ ಮನೆಯವ್ರು ತೊಳೆದ್ರೂ ನಾನು ಒಂದು ಸಲ ಕ್ಲೀನಾಗಿ ತೊಳ್ಕೊಂಡು ಒಳಗೆ ತಗೊಂಡು ಬಂದೆ. ನಾನು ಹಾಗಾಗೇ ನನಗೆ ಯಾರ್ದಾರು ಮನೆಗೆ ಹೋದಾಗ ಊಟ ತಿಂಡಿ ಮಾಡೋಕೆ ಒಂದೊಂದು ಸಲ ಒಂಥರ ಅಂತ ಅನಿಸುತ್ತೆ, ಕ್ಲೀನಾಗಿ ತೊಳೆದಿದ್ದಾರೋ ಇಲ್ವೋ, ನಂಗೆ ಏನೇನೋ ಯೋಚನೆಗಳು ಬರುತ್ತೆ. ನಿಮಗೂ ಯಾರಿಗಾದ್ರೂ ಹಂಗಾಗುತ್ತಾ? ನಾನು ಊರಿಗೆ ಹೋದರೆ ನಮ್ಮ ಅಮ್ಮಂಗೆ ಒಂದು 10 ಸಲ ಹೇಳ್ತೀನಿ, ಟೊಮೆಟೊ ಹಣ್ಣು ತೊಳಿ, ಈರುಳ್ಳಿ ತೊಳಿ ಅಂತ. ನಾನು ಹೆಚ್ಚಿದ ಮೇಲೂ ತೊಳೆಯೋದು ಜಾಸ್ತಿ. ಒಂದೊಂದು ಸಲ ಅನಿಸುತ್ತೆ ಅದು ತಪ್ಪು ಅಂತ. ನಂಗೆ ಇತ್ತಿತ್ತಲಾಗ ಒಂದು ಸ್ವಲ್ಪ ಜಾಸ್ತಿ ಹಂಗೆ ಆಗುತ್ತೆ. ನಾನು ಹೋಟೆಲ್ಗಳಿಗೂ ಅಷ್ಟೇ, ನಾನು ಹೆಂಗೆ ಬೇಕಂಗೆಲ್ಲ ಇದ್ದು ಹೋಟೆಲ್ಗಳಿಗೆ ನಾನು ಹೋಗೋದೇ ಇಲ್ಲ. ಹಾಗೇನಾದರೂ ಇತ್ತು ಅಂದರೆ ನಾನು ತಿಂದು ಬಂದೆ ಅಂದರೆ 2-3 ದಿನ ನನಗೆ ಲೂಸ್ ಮೋಷನ್ನು, ವಾಮಿಟು ಶುರುವಾಗಿಬಿಡುತ್ತೆ. ಪತ್ರೊಡೆಗೆಲ್ಲ ನೆನೆಸಿಟ್ಟಿದ್ದೆ ಅಲ್ವಾ, ಅದನ್ನು ಕೂಡ ಈಗ ಸ್ನಾನ ಎಲ್ಲ ಮುಗಿಸಿ ಬಂದು ಮಾಡಿದೆ. ಯಾಕಂದರೆ ಅಕ್ಕಿ ಕಡಲೆಬೇಳೆ ಎಲ್ಲ ಚೆನ್ನಾಗಿ ನೆನೆಬೇಕಲ್ವಾ. ಹಾಗಾಗಿ ನಾನು ಅವತ್ತು ತೋಟದಲ್ಲಿ ತೋರಿಸಿದ್ದೆ ಗೊತ್ತಾ, ಕೆಸುವಿನ ಎಲೆ ಎದ್ದಿದೆ ಅಂತ. ಅದೇ ಎಲೆ ಕೊಯ್ಕೊಬಂದಿದ್ರು ನಮ್ಮ ಮನೆಯವರು. ಇದರಲ್ಲಿ ಮಾಡಿದ್ರೆ ತುಂಬ ಚೆನ್ನಾಗಾಗುತ್ತೆ ಪತ್ರೊಡೆ. ಬಾಯಿ ಸ್ವಲ್ಪನೂ ಕಡ್ತಾ ಬರಲ್ಲ. ನಾನು ಈ ಎಲೆನೇ ಜಾಸ್ತಿ ಹಾಕ್ತೀನಿ. ಅದು ಮತ್ತು ಹಾಲ್ಗೆಸ ಅಂತೀವಲ್ವ, ಆ ಎಲೆನ ಸ್ವಲ್ಪ ಕಮ್ಮಿ ಹಾಕ್ತೀನಿ. ಮಲೆನಾಡರು ಒಂಥರ ಅದೃಷ್ಟವಂತರು ಅಂತಲೇ ಹೇಳ್ಬೋದು. ಯಾಕಂದರೆ ಎಲ್ಲದೂ ಚೆನ್ನಾಗಿ ಸಿಗುತ್ತೆ, ಮತ್ತು ಕಮ್ಮಿ ಅಲ್ಲ, ತುಂಬ ಹೇರಳವಾಗಿ ಸಿಗುತ್ತೆ. ಅದೊಂದು ಪುಣ್ಯ ಮಾಡಿದ್ದೀವಿ. ನಾನು ಮೊನ್ನೆ ಹೀಗೆ ಯಾವುದೋ ನ್ಯೂಸಲ್ಲಿ ನೋಡ್ತಾ ಇದ್ದೆ, ಯಾರೋ ಆಗುಂಬೆ ಕಡೆ ಶಿವಮೊಗ್ಗದವರು ಹೋದಾಗ ಅಲ್ಲಿ ಮರುಗಿಸಿನ ಎಲೆ ಕೊಯ್ಯೋದಕ್ಕೆ ಹೋಗಿ ಕರೆಂಟ್ ಹೊಡೆದು ಸತ್ತೋಗಿದ್ದಾರೆ ಅಂತ. ನಾವು ಶ್ರೇಯ ನೋಡೋಕ್ಕೆ ಅಥವಾ ಚಿನ್ನಿ ನೋಡೋಕ್ಕೆಲ್ಲ ಹೋಗ್ತಿದ್ವಲ್ಲ, ಎಷ್ಟೋ ಸಲ ನಾವು ಬಂದಿದ್ದು ಉಂಟು ಅಲ್ಲಿಂದ. ಆಮೇಲೆ ಅನ್ನಿಸ್ತು, ಅಯ್ಯಪ್ಪ ಇನ್ನು ಮಾತ್ರ ಎಲ್ಲೂ ಇಳಿಬಾರ್ದು ಕಾರನ್ನು ಅಂತ ಹೇಳಿ. ನಮಗೊಂದು ಸಲ ಆಗುಂಬೆಲಿ ಶ್ರೇಯು ಸಣ್ಣನಿದ್ದ, ಆವಾಗ ನಮಗೆ ಅಲ್ಲಿ ಅದು ಹೇಳೋಕ್ಕೆ ಹೆದರಿಕೆ ಆಗುತ್ತೆ. ಆ ಥರ ಕಾಟ ಎಲ್ಲ ಇತ್ತು ಆವಾಗ, ಮತ್ತು ಹೇಳಬಾರ್ದು ಅನಿಸುತ್ತೆ, ನಂಗೆ ಗೊತ್ತಿಲ್ಲ. ಪೊಲೀಸ್ ನಮಗೆ ಒಂದು ಸಲ ಶ್ರೇಯು ಸೂಸು ಮಾಡ್ತೀನಿ ಅಂತ ಅಂದಾಗ ನಿಲ್ಲಿಸಿದಾಗ, ಶ್ರೇಯುನೋ ಚಿನ್ನಿನೋ ಗೊತ್ತಿಲ್ಲ, ಬೈದಿದ್ರು, ಇಲ್ಲೆಲ್ಲ ನಿಲ್ಲಿಸ್ಬಾರ್ದು, ನಡೀರಿ ಅಂತ ಹೇಳಿ. ಯಾಕೆಂದರೆ ನಾವು ಮನೆ ಆ ಥರ ಎಲ್ಲರೂ ಇದ್ದರೆ ಮಾತ್ರ ಅಲ್ಲೇ ನಿಲ್ಲಿಸ್ತೀವಿ ಅಷ್ಟೇ, ಬೇರೆ ಎಲ್ಲೂ ಕಡೆ ನಿಲ್ಲಿಸಲ್ಲ. ಚಪಾತಿ ಮತ್ತು ಪಲ್ಯ ಇತ್ತಲ್ವ, ಅದಕ್ಕೆ ಸುಮ್ಮನೆ ಸ್ವಲ್ಪ ಮಜ್ಜಿಗೆಗೆ ಒಗ್ಗರಣೆ ಹಾಕೋಣ ಅಂತ ಮಜ್ಜಿಗೆಗೆ ಒಗ್ಗರಣೆನ ಹಾಕಿದೆ. ನಾನು ಆ ಪಲ್ಯ ಇದ್ದರೆ ಅನ್ನಕ್ಕೂ ನಾನು ಅದನ್ನೇ ಹಚ್ಕೊಂಡು ತಿಂದುಬಿಡ್ತೀನಿ. ನಮ್ಮ ಮನೆಯವ್ರಿಗೆ ಮಾತ್ರ ಅಂತ ಸ್ವಲ್ಪ ಮಾತ್ರ ನಾನು ಮಜ್ಜಿಗೆಗೆ ಈ ಥರ ಒಗ್ಗರಣೆನ ಹಾಕಿದ್ದೀನಿ. ಹಾಗೆ ಚಪಾತಿನೂ ಕೂಡ ಉದ್ದಿ ಆಯಿತು. ಇವತ್ತು 5 ನಿಮಿಷ ಟೈಮ್ ಸಿಕ್ಕಿಲ್ಲ ನನಗೆ. ನಮ್ಮ ಮನೆಯವ್ರು ಬಂದ್ರೂ ನಾನು ಕುತ್ಕೊಂಡಿರಲಿಲ್ಲ, ಚಪಾತಿ ಉತ್ತಾ ಇದ್ದೆ. ಆಮೇಲೆ ಒಂದು 5 ನಿಮಿಷ ಕೂರ್ತೀನಿ ಅಂತ ಕೂತ್ಕೊಂಡೆ. ಹಾಗೆಯೇ ಇವತ್ತಿನ ವ್ಲಾಗ್ನೂ ಕೂಡ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ.